ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಸ್ಯಾಂಡಲ್ವುಡ್ ನಟಿ ಆಶಿಕಾ ರಂಗನಾಥ್ ಸಂಬಂಧಿಯೊಬ್ಬರು ಪ್ರೀತಿ ಮಾಡಿದ ಹುಡುಗನ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ಬೆಳಕಿಗೆ ಬಂದಿದೆ. ನವೆಂಬರ್ 22ನೇ ತಾರೀಕು ಬೆಂಗಳೂರಿನ ಪಾಂಡುರಂಗ ನಗರದಲ್ಲಿ ಈ ಘಟನೆ ನಡೆದಿದೆ. ಆದರೆ ತಡವಾಗಿ ಬೆಳಕಿಗೆ ಬಂದಿದೆ. ಮೃತ ಯುವತಿಯ ತಂದೆ ದೂರಿನ ಆಧಾರದ ಮೇರೆಗೆ ಯುವಕ ಮತ್ತು ಆತನ ತಾಯಿ ವಿರುದ್ಧ ಈಗ FIR ದಾಖಲಾಗಿದೆ. ಹಾಗಾದರೆ ಈ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದು ಏಕೆ? ಅಂತಹ ಬಲವಾದ ಕಾರಣ ಏನಿರಬಹುದು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಸ್ಯಾಂಡಲ್ವುಡ್ ನಟಿ ಆಶಿಕಾ ರಂಗನಾಥ್ ಸಂಬಂಧಿಯೊಬ್ಬರು ಬೆಂಗಳೂರಿನ ಪಾಂಡುರಂಗ ನಗರದಲ್ಲಿರೋ ಸಂಬಂಧಿಕರ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಯುವತಿ ಹಾಸನ ಮೂಲದವರು. ಘಟನೆ ನಡೆದ ವಾರದ ಮೇಲಾದರೂ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಈ ಯುವತಿಯ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಈಗ ಮೃತಪಟ್ಟಿರೋ ಯುವತಿ ಹೆಸರು ಅಚಲ, ವಯಸ್ಸು 22. ಇವರು ಸ್ಯಾಂಡಲ್ವುಡ್ ನಟಿ ಆಶಿಕಾ ರಂಗನಾಥ್ ಅವರ ಮಾವನ ಮಗಳು. ಇಂಜಿನಿಯರಿಂಗನ್ನು ಮುಗಿಸಿ ಕೆಲಸ ನೋಡ್ತಾ ಇರ್ತಾರೆ. ಈ ನಡುವೆ ತನ್ನ ದೂರದ ಸಂಬಂಧಿ ಮಯಾಂಕ್ ಅನ್ನೋ ಹುಡುಗನನ್ನು ಲವ್ ಮಾಡ್ತಾ ಇರ್ತಾಳೆ. ಆದರೆ ಈ ಮಯಾಂಕ್ ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಇದಿಷ್ಟೇ ಅಲ್ಲದೆ ಅಚಲಗೆ ಮದುವೆಗೂ ಮೊದಲೇ ದೈಹಿಕ ಸಂಪರ್ಕಕ್ಕೋಸ್ಕರ ಟಾರ್ಚರ್ ಮಾಡ್ತಾ ಇದ್ದಂತೆ. ಇದಕ್ಕೆ ಒಪ್ಪದೇ ಇದ್ದಾಗ ಅಚಲ ಮೇಲೆ ದೈಹಿಕ ಹಲ್ಲೆ ಮಾಡಿ ಮಾನಸಿಕ ಕಿರುಕುಳ ಕೂಡ ಕೊಟ್ಟಿದ್ದಾನಂತೆ. ಪದೇ ಪದೇ ಫೋನ್ ಮಾಡಿ ಬೆದರಿಸ್ತಾ ಇದ್ದಂತೆ. ಇದೆಲ್ಲ ಮೃತ ಯುವತಿಯ ಕುಟುಂಬಸ್ಥರು ಮಾಡಿರೋ ಆರೋಪ. ಅವರು ಹೇಳೋ ಪ್ರಕಾರ ಮಯಾಂಕು ವಿಪರೀತ ಡ್ರಗ್ ಅಡಿಕ್ಟ್ ಆಗಿರ್ತಾನೆ. ಅವನಿಗೆ ಅಚಲ ಅಷ್ಟೇ ಅಲ್ಲದೆ ಬೇರೆ ಯುವತಿಯ ಸಂಪರ್ಕ ಕೂಡ ಇತ್ತಂತೆ. ಇದನ್ನೆಲ್ಲ ನೋಡಿ ಕೇಳಿ ಅಚಲ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಈ ಎಲ್ಲ ಸಮಸ್ಯೆಗಳಿಂದ ಬೇಸತ್ತು ಕೊನೆಗೆ ತಮ್ಮ ಪ್ರಾಣವನ್ನು ತಾವೇ ತೆಗೆದುಕೊಂಡಿದ್ದಾರೆ. ಈ ಘಟನೆಯ ಸಂಬಂಧ ಹಾಸನದ ಮಯಾಂಕ್ ಹಾಗೂ ಅವನ ತಾಯಿ ಮೈನಾ ವಿರುದ್ಧ ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಆರೋಪಿಗಳನ್ನು ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತ ಅಚಲ ಪೇರೆಂಟ್ಸು ಆಗ್ರಹ ಮಾಡ್ತಾ ಇದ್ದಾರೆ. ತನ್ನ ಪ್ರಿಯಕರ ಮಯಾಂಕ್ ತನಗೆ ಮೋಸ ಮಾಡಿದ್ದಾನೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದ ಅಚಲ ಅವನಿಗೆ ಒಂದು ಮೆಸೇಜ್ ಮಾಡಿರ್ತಾರೆ. ಜೀವನದಲ್ಲಿ ನಿನ್ನ ಬಿಟ್ಟು ಬದುಕೋದಕ್ಕೆ ಸಾಧ್ಯ ಇಲ್ಲ. ನೀನು ನನಗೆ ಮೋಸ ಮಾಡಿದರೂ ನಿನ್ನನ್ನು ಮರೆಯೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನನ್ನ ಕನಸುಗಳನ್ನು ನೀನು ನುಚ್ಚು ನೂರು ಮಾಡಿದೀಯಾ. ನನಗೆ ನೀನು ಮೋಸ ಮಾಡಿಲ್ಲ ಅಂದರೆ ರಾಘವೇಂದ್ರ ಸ್ವಾಮಿ ಮೇಲೆ ಆನೆ ಮಾಡು. ನೀನು ಮಾಡಿದ ಮೋಸಕ್ಕೆ ತಕ್ಕ ಬೆಲೆ ತೆರಲೇಬೇಕು ಅಂತ ತನ್ನ ನೋವನ್ನು ಆ ಮೆಸೇಜ್ನಲ್ಲಿ ವ್ಯಕ್ತಪಡಿಸಿದ್ದಾಳೆ. ಇದಿಷ್ಟೇ ಅಲ್ಲದೆ ನನ್ನ ನಂಬರನ್ನು ಬ್ಲಾಕ್ ಮಾಡಬೇಡ ಅಂತಲೂ ಮಯಾಂಕ್ ಬಳಿ ಅಚಲ ಬೇಡಿಕೊಂಡಿರ್ತಾಳೆ. ಇಷ್ಟು ದಿನ ತುಂಬ ಕಡೆ ಪ್ರೀತಿ ಮಾಡಿ ಹುಡುಗಿರೇ ಮೋಸ ಮಾಡ್ತಾರೆ ಅನ್ನೋ ಮಾತು ತುಂಬ ಓಡಾಡ್ತಾ ಇತ್ತು. ಪ್ರೀತಿ ಮಾಡಿ ಹುಡುಗರು ದೇವದಾಸ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇಲ್ಲಿ ಉಲ್ಟಾ ಆಗಿದೆ. ಕೇವಲ ಲೈಂಗಿಕ ಸಂಪರ್ಕಕ್ಕೋಸ್ಕರ ಆ ಹುಡುಗ ಆ ಯುವತಿಯನ್ನು ಪ್ರೀತಿ ಮಾಡೋ ನಾಟಕ ಮಾಡಿರೋ ರೀತಿ ಕಾಣ್ತಾ ಇದೆ. ಹುಡುಗನ ಈ ನಾಟಕಕ್ಕೆ ಈಗ ಬಾಳಿ ಬದುಕಬೇಕಾಗಿದ್ದ ಒಬ್ಬ ಯುವತಿಯ ಜೀವ ಹೋಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.